ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇರಾಜ್ ಕಿಚನ್. ನಾವಿವತ್ತು ಮಸಾಲಾ ಬ್ರೆಡ್ ಟೋಸ್ಟ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಕಡಲೆ ಹಿಟ್ಟು, ಆನಿಯನ್, ಟೊಮ್ಯಾಟೊ, ಕ್ಯಾರೆಟ್, ಕ್ಯಾಪ್ಸಿಕಮ್. ನಿಮ್ಗೆ ಯಾವ್ದು ಬೇಕಾದರೂ ವೆಜ್ಜಸ್ನ ಆ್ಯಡ್ ಮಾಡ್ಕೊಬೋದು. ಇಲ್ಲಿ ಬೇಕಾದರೆ ಹಸಿಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊಬೋದು. ನೆಕ್ಸ್ಟು 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಉಪ್ಪು ಮತ್ತು ಗರಂ ಮಸಾಲಾನ ತೊಗೊಂಡಿದ್ದೀನಿ. ನೆಕ್ಸ್ಟು ನಾನು ಯಾವುದೆಲ್ಲ ಐಟಮ್ಸ್ನ ಚಾಪ್ ಮಾಡಿ ಇಟ್ಕೊಂಡಿದ್ದೆ ಅದನ್ನೆಲ್ಲನೂ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಸೊ ಫಸ್ಟು ಆನಿಯನ್, ನೆಕ್ಸ್ಟು ಟೊಮ್ಯಾಟೊ, ನೆಕ್ಸ್ಟು ವೆಜ್ಜೀಸ್ ಲೈಕ್ ಕ್ಯಾಪ್ಸಿಕಮ್ ಆ್ಯಂಡ್ ಕ್ಯಾರೆಟ್. ನೆಕ್ಸ್ಟು ನಾನಿಲ್ಲಿ 3/4 ಕಪ್ಪಷ್ಟು ಕಡಲೆ ಹಿಟ್ಟನ್ನ ಇದಕ್ಕೆ ಆ್ಯಡ್ ಮಾಡ್ಕೊತೀನಿ. ಕನ್ಸಿಸ್ಟೆನ್ಸಿನ ನೋಡ್ಕೊಂಡು ನಾವು ಮತ್ತೆ ಏನಾದರೂ ಬೇಕಂದರೆ ಆ್ಯಡ್ ಮಾಡ್ಕೋಬೇಕು, ಇಲ್ಲ ಅಂದರೆ ಬೇಡ ಅಂದರೆ ದಿಸ್ ಮಚ್ ಇಸ್ ಎನಫ್. ಸೊ ನೆಕ್ಸ್ಟು ಯಾವುದೆಲ್ಲ ಮಸಾಲೆ ಐಟಮ್ಸ್ನ ನಾನು ತೋರಿಸಿದೆ ಅದನ್ನೆಲ್ಲನೂ ಸಹ ಮಿಕ್ಸ್ ಮಾಡ್ಕೋಬೇಕು. ಸೊ ನೋಡಿ, ನೆಕ್ಸ್ಟು ಈ ರೀತಿ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು. ಅದಕ್ಕೆ ಕ್ಲೀನಾಗಿ ಅದೆಲ್ಲನೂ ಕಡಲೆ ಹಿಟ್ಟು ಏನು ವೆಜ್ಜಸ್ ಇದೆ ಅದೆಲ್ಲನೂ ಕ್ಲೀನಾಗಿ ಮಿಕ್ಸಪ್ ಆಗಬೇಕು. ನಾವು ಯಾವುದೆಲ್ಲ ಮಸಾಲಾಸ್ ಹಾಕಿದ್ದೀವಿ ಅದು. ನೆಕ್ಸ್ಟ್ ನಾವು ಇದಕ್ಕೆ ವಾಟರ್ನ ಆ್ಯಡ್ ಮಾಡಬೇಕು. ನೋಡಿ, ಈ ರೀತಿ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡ್ತಾ ಅದನ್ನು ಕಲಿಸ್ಬೇಕು. ನೆಕ್ಸ್ಟ್ ಇದನ್ನು 10 ಮಿನಿಟ್ಸ್ ಹಾಗೆ ಬಿಡಬೇಕು ನೆನೆಯೋದಕ್ಕೆ. ನೆಕ್ಸ್ಟ್ 10 ಮಿನಿಟ್ಸ್ ಆದಮೇಲೆ ನೋಡಿ, ಇಲ್ಲಿ ತವ ಇಟ್ಕೊಂಡಿದ್ದೀನಿ. ತವ ಕಾಯ್ದಿದೆ. 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ, ನೆಕ್ಸ್ಟು ನಾನೇನು ಬ್ರೆಡ್ ಟೋಸ್ಟ್ ಮಾಡ್ಕೊಂಡಿದ್ದೆ ಅದನ್ನು ಅದ್ದೇ ಬಿಟ್ಟು ಸೊ ನಾವು ತವ ಮೇಲೆ ಹಾಕೋದು ಅಷ್ಟೇ. ಇಷ್ಟು ಸಿಂಪಲ್ ಆಗಿದೆ. ಎರಡೂ ಕಡೆನೂ ಒಂದು 2 to 3 ಮಿನಿಟ್ಸ್ ಬೇಯಿಸಿದ್ರೆ ಸಾಕು, ಫಟಾಫಟ್ ಅಂತ ಸ್ನ್ಯಾಕ್ಸ್ ರೆಡಿ ಆಗಿಬಿಡುತ್ತೆ. ಸೊ ಇದ್ರ ಜೊತೆಗೆ ನೀವು ಕೆಚಪ್ ಹಾಕೊಂಡು ತಿಂತಾ ಇದ್ದರೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಸ್ತಾಗಿರುತ್ತೆ. ಈಗಂತೂ ತುಂಬ ಮಳೆಗಾಲ ಸ್ಟಾರ್ಟ್ ಆಗಿದೆ, ಗೊತ್ತಲ್ವಾ? ಮಳೆಗಾಲದಲ್ಲಿ ಈ ಥರ ಬಿಸಿ ಬಿಸಿಯಾಗಿ ಏನಾದರೂ ಸ್ನ್ಯಾಕ್ಸ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ಈವ್ನಿಂಗ್ ಸ್ನ್ಯಾಕ್ಸ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈಸಿಯಾಗಿ ಮಸಾಲಾ ಬ್ರೆಡ್ ಟೋಸ್ಟ್ ಹೇಗೆ ಮಾಡ್ಕೊಬೋದು ಅಂತ. ಇದೇ ಥರ ಹೊಸ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.